ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿಸಿ ಕರೆಯ ನಂತರ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಪ್ರತಿ ಲೀಟರ್ಗೆ 3 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಮೋದಿ ಮಿತವ್ಯಯ ಹೇಳಿಕೆ ಬೆನ್ನಲ್ಲೇ ಬೆಲೆ ಏರಿಕೆಯ ಶಾಕ್ ಯಾವ ರೀತಿ ಕಿಚ್ಚನ್ನ ಹತ್ತಿಸ್ತಾ ಇದೆ ಅಂತಂದ್ರೆ, ವಾಹನ ಸವಾರರು ಈ ಕಾರು ಬೈಕ್ಗಳನ್ನ ಟಚ್ ಮಾಡೋದಕ್ಕೇನೆ ಭಯ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಪ್ರತಿ ಲೀಟರ್ಗೆ 3 ರೂಪಾಯಿ ಹೈಕ್ ಮಾಡಲಾಗಿದೆ. ಅಕ್ಕಿ, ಅಡುಗೆ ಎಣ್ಣೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಜನರು ತತ್ತರಿಸಿ ಹೋಗ್ತಿದ್ದಾರೆ. ತರಕಾರಿ ಬೆಲೆಯೂ ಕೂಡ ಏರಿಕೆಯಾಗಿದೆ. ಗ್ರಾಹಕರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ಅಕ್ಷರಶಃ ಕಂಗಾಲಾಗ್ತಿದ್ದಾರೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಹಾಲಿನ ದರ ಏರಿಕೆ, ಅದಾದ್ಮೇಲೆ ತಿಂಡಿಗೇನಾದ್ರೂ ತರಕಾರಿ ತರೋಣ ಅಂದ್ರೆ ಅದರಲ್ಲೂ ಬೆಲೆ ಏರಿಕೆ, ಅಕ್ಕಿ, ಸೊಪ್ಪು, ಬೇಳೆ, ಎಣ್ಣೆ ಎಲ್ಲದರಲ್ಲೂ ಬೆಲೆ ಏರಿಕೆ. ಬೆಳಗ್ಗೆ ಕುಡಿಯೋ ಹಾಲಿಂದ ಹಿಡಿದು ರಾತ್ರಿ ಗಂಡು ಮಕ್ಕಳು ತಗೊಳ್ಳುವಂತಹ ಲಿಕ್ಕರ್ ಮೇಲೆ ಬೆಲೆ ಏರಿಕೆ ಮಾಡಿರೋದ್ರಿಂದ ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ಅನ್ನೋದು ಧಗಧಗಿಸ್ತಾ ಇದೆ. ಜನರು ಜೀವನ ಮಾಡುವುದೇ ಕಷ್ಟಕರವಾಗಿದೆ. ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಅಂತಂದ್ರೆ ಹೆಂಗ ತಾನೇ ಬದುಕುವುದಕ್ಕೆ ಸಾಧ್ಯ ಆಗುತ್ತೆ? ಅಕ್ಕಿ, ಅಡುಗೆ ಎಣ್ಣೆ, ಅಗತ್ಯ ವಸ್ತುಗಳ ಮೇಲೆಲ್ಲ ಕಂಡಿರೋದ್ರ ಮೇಲೆಲ್ಲ ಬೆಲೆ ಏರಿಕೆ ಆದ್ರೆ ಹೇಗೆ ಸ್ವಾಮಿ ಜೀವನ ನಡೆಸೋದು ನಾವು? ಮಧ್ಯಮ ವರ್ಗದವರು, ಬಡವರ ಪರಿಸ್ಥಿತಿ ಏನು ಅಂತ ಕಿಂಚಿತ್ತು ಆಲೋಚನೆ ಮಾಡದೆ ಏಕಾಏಕಿ ಈಗ ಬಡವರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ನಿಮಗೇನೆ ನ್ಯಾಯ ಅನ್ಸುತ್ತಾ? ಜನರು ಈಗ ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಒಬ್ಬ ವ್ಯಕ್ತಿ ಪ್ರತಿದಿನಕ್ಕೆ ಏನಿಲ್ಲ ಅಂದ್ರೂ 3 ರಿಂದ 4 ಲೀಟರ್ ಪೆಟ್ರೋಲ್ ಇಲ್ಲದೆ ಓಡಾಡೋದಕ್ಕೆ ಆಗೋದೇ ಇಲ್ಲ. ಪ್ರತಿ ಲೀಟರ್ಗೆ 3 ರೂಪಾಯಿ ಅಂದ್ರೆ ಒಬ್ಬ ವ್ಯಕ್ತಿ 4 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಹಾಕ್ಸಿದ್ರೆ ಎಷ್ಟಾಯ್ತು? ದಿನಕ್ಕೆ 12 ರೂಪಾಯಿ ಆತನ ಮೇಲೆ ಹೊರೆಯಾಯ್ತು. ಲಕ್ಷಾಂತರ ರೂಪಾಯಿ ಹಣವನ್ನ ಸುಲಿಗೆ ಮಾಡುವಂತಹ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜನರು ನಿಜಕ್ಕೂ ಕೂಡ ಅಕ್ಷರಶಃ ಬಳಲಿ ಬೆಂಡಾಗ್ತಿದ್ದಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ತರ ಆಗೋಗ್ಬಿಟ್ಟಿದೆ. ಎಷ್ಟು ಅಂತ ತಡ್ಕೊಳ್ಳೋದಿನ್ನು? ಬೆಲೆ ಏರಿಕೆ ಯಾವುದೂ ಕೂಡ ಬೆಲೆ ಇಳಿಕೆ ಇಲ್ವೇ ಇಲ್ಲ. ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ರು, ಎಣ್ಣೆ ರೇಟ್ ಜಾಸ್ತಿ ಮಾಡುದು, ಅಕ್ಕಿ ರೇಟ್ ಜಾಸ್ತಿ ಮಾಡುದು, ತರಕಾರಿ ರೇಟ್ ಜಾಸ್ತಿ ಮಾಡುದು, ದವಸ ಧಾನ್ಯಗಳ ಬೆಲೆಯೂ ಕೂಡ ಜಾಸ್ತಿ ಮಾಡುದು. ಈಗ ನೋಡಿದ್ರೆ ಪೆಟ್ರೋಲು, ಡೀಸೆಲ್ ಇನ್ಯಾವ್ದ್ರಲ್ಲಿ ಉಳಿಸಿದ್ದೀರಾ ಬೆಲೆ ಏರಿಕೆ ಮಾಡಿಲ್ಲ ಅಂತ? ನಿಜಕ್ಕೂ ಕೂಡ ಇದು ಬಹಳ ಅಂದ್ರೆ ಬಹಳ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ.